ಈಡಿಗ ಬಿಲ್ಲವ ನಾಮಧಾರಿ ಜೀವರು ಹಾಗೂ ತೀಯ ಸಮುದಾಯಗಳ 18 ಬೇಡಿಕೆಗಳ ಈಡೇರಿಕೆಗೆ ಕಳೆದ ಜನವರಿ 6ನೇ ತಾರೀಕು ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಕರದಾಳ ಶಕ್ತಿಪೀಠದಿಂದ ಪ್ರಾರಂಭವಾಗಿರತಕ್ಕಂಥ ಐತಿಹಾಸಿಕ ಪಾದಯಾತ್ರೆ ಇವತ್ತು 36ನೇ ದಿನ. ಈ ಸಂಜೆ ಸಂದರ್ಭದಲ್ಲಿ 8ನೇ ಮೈಲಲ್ಲಿ ಹೆಸರುಘಟ್ಟ ರೋಡಲ್ಲಿರುವ ಸಾಯಿ ಕಲ್ಯಾಣ ಮಂಟಪದಲ್ಲಿ ಬಂದು ತಲುಪಿದ್ದೀವಿ. ಈ 36 ದಿನದ ಐತಿಹಾಸಿಕ ಪಾದಯಾತ್ರೆ ಈಗಾಗಲೇ 700 ಕಿಲೋಮೀಟರ್ ಪಾದಯಾತ್ರೆಯನ್ನು ಪೂರೈಸಿದ್ದೇವೆ. ಈ 36 ದಿನದ ಐತಿಹಾಸಿಕ ಪಾದಯಾತ್ರೆಯಲ್ಲಿ ನಮ್ಮ ಕುಲ ಬಾಂಧವರೆಲ್ಲರೂ ಕೂಡ 10 ಜಿಲ್ಲೆಯಲ್ಲಿ, ಇವತ್ತಿನಕ್ಕೆ 10ನೇ ಜಿಲ್ಲೆಯಲ್ಲಿ ನಾವು ಪಾದಾರ್ಪಣೆ ಮಾಡಿದ್ದೀವಿ. ಅದನ್ನೆಲ್ಲ ಕಡೆಯೂ ಕೂಡ ಭಾರಿ ದೊಡ್ಡ ಮಟ್ಟದ ಬೆಂಬಲವೂ ಕೂಡ ಈ ಪಾದಯಾತ್ರೆಗೆಲ್ಲ ಕೊಟ್ಟಿದ್ದೀವಿ. ನಾಳೆ ಬೆಳಿಗ್ಗೆ ಫ್ರೀಡಮ್ ಪಾರ್ಕಲ್ಲಿ ನಾಡಿನ ಮೂಲೆಯಿಂದ ಬರತಕ್ಕಂಥ ಕುಲ ಬಾಂಧವರು ನಾವು ಸೇರಿಕೊಂಡು ಅಲ್ಲಿ ಪ್ರತಿಭಟನೆಯನ್ನು ಪ್ರಾರಂಭ ಮಾಡುತ್ತೇವೆ. ನಾನು ಪೂರ್ಣ ನಾಳೆ ಉಪವಾಸವನ್ನೇ ಇವತ್ತಿನ ಸಂಜೆ ಆಹಾರವನ್ನು ತೆಗೆದುಕೊಂಡು ನಾಳೆ ಶುಭ ಮುಂಚಾನೆ ಉಪವಾಸವನ್ನು ಪ್ರಾರಂಭ ಮಾಡಿ ಒಂದಷ್ಟು ಬೇಡಿಕೆಗಳ ಈಡೇರಿಸಲಿಲ್ಲಾದರೆ ಉಪವಾಸ ಸತ್ಯಾಗ್ರಹ, ಅಮರನಾಥ ಉಪವಾಸ ಸತ್ಯಾಗ್ರಹವಾಗಿ ನಾನು ಫ್ರೀಡಮ್ ಪಾರ್ಕಲ್ಲಿ ಹೋರಾಟವನ್ನೇ ತೆಗೆದುಕೊಂಡು ಹೋಗ್ತೇನೆ. ಈ ಬೇಡಿಕೆಯ ಮುಖ್ಯಾಂಶಗಳು: ಒಂದು, ಬ್ರಹ್ಮಶ್ರೀ ನಾರಾಯಣಗುರು ಅಭಿವೃದ್ಧಿ ನಿಗಮಕ್ಕೆ 500 ಕೋಟಿ ಹಣವನ್ನು ಕೊಡಬೇಕು. ಹಿಂದಿನ BJP ಸರ್ಕಾರ ಇದ್ದ ಸಂದರ್ಭದಲ್ಲಿ ಬ್ರಹ್ಮಶ್ರೀ ನಾರಾಯಣಗುರು ನಿಗಮವನ್ನೇ ಘೋಷಣೆ ಮಾಡಿಕೊಟ್ಟರು. 10 ಕೋಟಿ ರೂಪಾಯಿಯನ್ನೇ ಕೊಟ್ಟಿದ್ದರು. ಜೊತೆ 25 ಲಕ್ಷ ರೂಪಾಯಿಯನ್ನೇ ಕುಲಶಾಸ್ತ್ರ ಅಧ್ಯಯನಕ್ಕೂ ಕೊಟ್ಟರು. ಅದು ನಡೀತಾ ಇದೆ. ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ 1 ರೂಪಾಯಿ 3 ಬಜೆಟ್ ಮಾನ್ಯ ಮುಖ್ಯಮಂತ್ರಿಗಳು ಮಂಡನೆ ಮಾಡಿದರೂ ಕೂಡ 1 ರೂಪಾಯಿಯೂ ಕೂಡ ನಿಗಮಕ್ಕೆ ಹಣವನ್ನು ಕೊಡಲಿಲ್ಲ. ಆದ್ದರಿಂದ ಕೂಡಲೇ ನಾರಾಯಣಗುರು ನಿಗಮಕ್ಕೆ ಹಣವನ್ನು ನೀಡಬೇಕು, ಮೊದಲನೇದು. ಎರಡನೇದು, ಈಡಿಗರ ಕುಲಕಸಬಾದ ಸೇಂದಿ ಈಗಾಗಲೇ ನಿಲ್ಲಿಸಿ 22 ವರ್ಷವಾಗಿದೆ. ಯಾವುದೂ ಪರ್ಯಾಯ ವ್ಯವಸ್ಥೆಯನ್ನು ಕೊಡಲಿಲ್ಲ, ಯಾವ ಪರ್ಯಾಯ ವ್ಯವಸ್ಥೆಯನ್ನು ಕೊಡಲಿಲ್ಲ. ಆದ್ದರಿಂದ ವಿಶೇಷವಾಗಿ ಕಲ್ಯಾಣ ಕರ್ನಾಟಕದ ಈಡಿಗರು ಸಂಪೂರ್ಣವಾಗಿ, ಅಷ್ಟೇ ಅಲ್ಲ, ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕ, ಬಯಲುಸೀಮೆ ಮತ್ತು ಈ ಭಾಗದ ಈಡಿಗರೆಲ್ಲರೂ ಕೂಡ ಕಸಬನ್ನು ಕಳೆದುಕೊಂಡ ಮೇಲೆ ಬೀದಿಗೆ ಬಂದರು. ಯಾವುದೂ ಪರ್ಯಾಯ ವ್ಯವಸ್ಥೆ ಸರ್ಕಾರವರೆಗೂ ಮಾಡಿಕೊಡಲಿಲ್ಲ. ಅದರ ಹಿನ್ನೆಲೆಯಲ್ಲಿ ನಮ್ಮ ಸಮುದಾಯದ ಯುವಕರು ತೆಲಂಗಾಣ, ಆಂಧ್ರ, ಮಹಾರಾಷ್ಟ್ರೆಯಲ್ಲಿ ಸೇಂದಿ ಕೆಲಸವನ್ನು ಮಾಡೋಕ್ಕೋಸ್ಕರ ವಲಸೆ ಹೋಗಿರತಕ್ಕಂಥ ನಾವು ನೋಡ್ಬೋದು. ಸಾವಿರಾರು ಯುವಕರುಗಳು ಹೋಗಿದ್ದಾರೆ, ಸಾವಿರಾರು ಫ್ಯಾಮಿಲಿಗಳು, ಕುಟುಂಬಗಳು ಹೋಗಿದ್ದಾರೆ. ಸೊ ಈ ರಾಜ್ಯದಲ್ಲಿ ಯಾವ ಸಮುದಾಯಗಳ ಕುಲಕಸಬು ಕೂಡ ಯಾವ ಸರ್ಕಾರವೂ ನಿಲ್ಲಿಸಲಿಲ್ಲ. ಆದರೆ ಈಡಿಗರ ಕಸಬನ್ನು ನಿಲ್ಲಿಸಿ ಇವತ್ತು ನಾರಾಯಣಗುರುಗಳು ಹುಟ್ಟಿದ ಕೇರಳದಲ್ಲಿ ಸೇಂದಿ ಇದೆ, ತೆಲಂಗಾಣದಲ್ಲಿದೆ, ಆಂಧ್ರದಲ್ಲಿದೆ, ಎಲ್ಲ ಕಡೆ ಇದೆ. ಅದು ಯಾವುದೂ ಸರ್ಕಾರ ಕೊಟ್ಟಿರ್ತಕ್ಕಂಥ ಕಸಬಲ್ಲ. ತಲಾಂತರಗಳಿಂದ ಬಂದಿರತಕ್ಕಂಥ ಋಷಿಮುನಿಗಳ ಕಾಲದಿಂದ ಬಂದಿರತಕ್ಕಂಥ ಆ ಒಂದು ನಮ್ಮ ಕೆಲಸ. ಅಷ್ಟೇ ಅಲ್ಲ, ಅದು ಒಂದು ಸ್ವದೇಶಿ ಉತ್ಪನ್ನ. ಆದ್ದರಿಂದ ಆ ಸೇಂದಿಯನ್ನು ನಿಲ್ಲಿಸಿ ಈಡಿಗರನ್ನು ಬೀದಿ ಪಾರು ಮಾಡಿರ್ತಕ್ಕಂಥ ಸರ್ಕಾರ, ಇವತ್ತಿನ ಮುಖ್ಯಮಂತ್ರಿ, ಅವತ್ತು ಅಬಕಾರಿ ಸಚಿವರಾದ 2004ನೇ ಇಸ್ವಿಯಲ್ಲಿ ಅವರ ಈ ನಿಷೇಧವನ್ನು ಮಾಡಿದರು. ಆದ್ದರಿಂದ ಕೂಡಲೇ ಸೇಂದಿಯನ್ನೇ ಮರಳಿ ಸಮಾಜಕ್ಕೆ ನೀಡಲೇಬೇಕು. ನೀವು ಲಿಕ್ಕರ್ ಬಂದ್ ಮಾಡಿ, ನಮ್ದೇನು ಅಭ್ಯಂತರ ಇಲ್ಲ. ನಮ್ಮ ಬಿಸಿನೆಸ್ಸು ಲಿಕ್ಕರ್ ಮಾರಾಟ ಮಾಡುವುದಲ್ಲ. ನಮಗೆ ಲಿಕ್ಕರಿಗೂ ಈಡಿಗರಿಗೂ ಸಂಬಂಧವನ್ನೇ ಇಲ್ಲ. ಅದು ಇತ್ತೀಚಿನ ದಿನಗಳಲ್ಲಿ ಇವರು ಮಾಡಿಕೊಂಡಿರ್ತಕ್ಕಂಥ ಸುಮಾರು ಒಂದು 25-30 ವರ್ಷವಾಗಿ. ಆದ್ದರಿಂದ ಇದಕ್ಕೆಲ್ಲ ಕಾರಣ ಸರ್ಕಾರ ಅಷ್ಟೇ ಅಲ್ಲ, ನಮ್ಮ ಸಮುದಾಯದ ಬೆಂಗಳೂರಲ್ಲಿರ್ತಕ್ಕಂಥ ಒಂದಷ್ಟು ಶ್ರೀಮಂತ ಈಡಿಗರಿದಾರಲ್ಲ, ಅವರೂ ಕೂಡ ಇದಕ್ಕೆ ಕಾರಣ ಇದೆ. ಈ ಸಮುದಾಯವನ್ನು ಕತ್ತಲಲ್ಲಿಟ್ಟಿರ್ತಕ್ಕಂಥದ್ದು ಬೆಂಗಳೂರಿನ ಈಡಿಗರು, ಶ್ರೀಮಂತ ವರ್ಗದ ಈಡಿಗರು ಅಂತಕ್ಕಂಥದ್ದು ಕೂಡ ನಾನಿಲ್ಲಿ ಸ್ಪಷ್ಟಪಡಿಸ್ತೇನೆ. ಇವತ್ತು ನಾವು ರಾಜ್ಯದ ಮೂಲಗಳಲ್ಲಿ ಹೋದಾಗ ಶೌಚಾಲಯ ಕೂಡ ಇಲ್ಲದ ಮನೆಗಳು, ವಾಸಯೋಗ್ಯವಲ್ಲದ ಮನೆಗಳು, ಕೆಲಸ ಇಲ್ಲದ ಯುವಕರು, ಎಜುಕೇಷನ್ ಇಲ್ಲದ ಯುವಕರು, ಇದೆಲ್ಲವೂ ಕೂಡ ನಮ್ಮ ಸಮಾಜದಲ್ಲಿ ಇವತ್ತು ಇದೆ. ಆದ್ದರಿಂದ ಕುಲಕಸಬು ಕೂಡಲೆಯನ್ನೇ ಮರಳಿ ಕೊಡಬೇಕು. ಜೊತೆ ತತ್ಕ್ಷಣ ರಾಜ್ಯಾದ್ಯಂತ ನೀರ ಇಳಿಸಿ ಮಾರಾಟ ಮಾಡೋದಕ್ಕೂ ಕೂಡ ಒಂದು ಪ್ರತ್ಯೇಕ ನಿಗಮವನ್ನೇ ರಚನೆ ಮಾಡಬೇಕು ಅಂತಕ್ಕಂಥದ್ದು ಕೂಡ ನಾನು ಹೇಳುತ್ತಾ ಇದ್ದೀನಿ. ತೆಲಂಗಾಣ ಮಾಡೆಲಲ್ಲಿ ಲಿಕ್ಕರ್ ಬಿಸ್ನೆಸ್ಸಲ್ಲಿಯೂ ಕೂಡ ತೆಲಂಗಾಣದಲ್ಲಿ 30% ರಿಸರ್ವೇಷನ್ ಇದೆ. ತೆಲಂಗಾಣ, ಆಂಧ್ರ, ಕೇರಳ ಸೇರಿದಂತೆ ಅಲ್ಲೆಲ್ಲ ಕೂಡ ರಿಸರ್ವೇಷನ್ಸ್ ಇದೆ, ಮೀಸಲಾತಿ ಇದೆ, ಒಳ ಮೀಸಲಾತಿ ಇದೆ. ಕರ್ನಾಟಕದಲ್ಲಿ ಇದು ಯಾವುದೂ ಇಲ್ಲ.
ಅದರ ಜೊತೆ ಈಡಿಗರು ಸೇಂದಿ ಇಳಿಸಿ ಮಾರಾಟ ಮಾಡಿ ಅಡವಿಯಲ್ಲಿ ವಾಸವಾಗಿ ಬಂದು ನಮ್ಮ ಹಿನ್ನೆಲೆ ಭಾಳ ದೊಡ್ಡ ಹಿನ್ನೆಲೆ ಇದೆ. ಆದ್ದರಿಂದ ಈಡಿಗರು ಎಸ್ ಟಿ ಮೀಸಲಾತಿಗೆ ಸೇರಿಸೋದಕ್ಕೆ ನಮಗೆ ಹಕ್ಕಿದೆ, ಎಸ್ ಟಿಯಲ್ಲಿ ಸೇರೋದಕ್ಕೆ ನಮಗೆ ಹಕ್ಕಿದೆ. ಆದ್ದರಿಂದ ಈಡಿಗರನ್ನು ಎಸ್ ಟಿಯಲ್ಲಿ ಮೀಸಲಾತಿ ಸೇರಿಸೋದಕ್ಕೆ ರಾಜ್ಯ ಸರ್ಕಾರ ಕುಲಶಾಸ್ತ್ರ ಅಧ್ಯಯನವನ್ನು ಮುಗಿಸಿ ಕೇಂದ್ರ ಸರ್ಕಾರಕ್ಕೆ ರೆಕಮೆಂಡ್ ಮಾಡಬೇಕು. ಇದು ನಮ್ಮ ಬೇಡಿಕೆ ಇದೆ. ಅಷ್ಟೇ ಅಲ್ಲ, ಈ ರಾಜ್ಯದ ಕಾಂಗ್ರೆಸ್ಸಿನ ಸರ್ಕಾರಿನ ಭಾಗವಾಗಿದ್ದವರು ಇವತ್ತು ಇರೋರು, ಇಂದಿನ ದಿನ ಸರ್ಕಾರದ ಹೇಳಬೇಡ, ಅವರು ಮಾತೆತ್ತಿದೆ ನಾರಾಯಣ ಗುರುಗಳ ಹೆಸರು ಹೇಳುತ್ತಾರೆ. ಆದರೆ ನಾರಾಯಣ ಗುರುಗಳ ಪುತ್ಥಳಿ ರಾಜ್ಯದ ರಾಜಧಾನಿಯಲ್ಲಿ ಇವತ್ತೂ ಕೂಡ ಮಾಡೋಕ್ಕೋಸ್ಕರ ಇವರಿಗಾಗಲಿಲ್ಲ. ಅದಕ್ಕೆ ಅರ್ಥವೇನು? ನಾರಾಯಣ ಗುರುಗಳನ್ನೇ ರಾಜಕೀಯವಾಗಿ ಬಳಸ್ಕೊಳ್ತಾರೆ, ಬಿಟ್ಟು ಉಪಯೋಗಿಸ್ತಾರೆ. ಹೆಸರುಗಳು ಮಂಗಳೂರು ಹೋಗ್ತಾರೆ, ಉಡುಪಿ ಹೋಗ್ತಾರೆ, ಗುರುಗಳ ಹೆಸರು ಹೇಳುತ್ತಾರೆ. ಆದರೆ ಅದು ಕಾರ್ಯರೂಪಕ್ಕೆ ಮಾಡಲಿಲ್ಲ, ಅನುಷ್ಠಾನಕ್ಕೆ ತಂದಿಲ್ಲ. ಸಮುದಾಯದ ನಾರಾಯಣ ಗುರುಗಳ ಸ್ವಾಭಿಮಾನವನ್ನು ಹೆಚ್ಚಿಸುವ ಕೆಲಸವನ್ನು ಮಾಡಲಿಲ್ಲ. ಆದ್ದರಿಂದ ಈ ಸರ್ಕಾರ ಸಮಾನತೆ ಮತ್ತು ಸಾಮಾಜಿಕ ನ್ಯಾಯ ಎರಡೂ ಹೇಳಿಕೊಂಡು ಬಂದಿರತಕ್ಕಂಥ ಸರ್ಕಾರ. ಸಮಾನತೆ ಮತ್ತು ಸಾಮಾಜಿಕ ನ್ಯಾಯ ಎರಡೂ ಕೂಡ ಈ ಸರ್ಕಾರದಲ್ಲಿ ಇಲ್ಲ ಅಂತಕ್ಕಂಥದ್ದು ನಾವು ಹೇಳಬಹುದು. ರಾಜಕೀಯವಾಗಿ ಈಡಿಗರು ಇವತ್ತು 9 ಜನ ಜನಪ್ರತಿನಿಧಿಗಳಿದೆ, 6 ಜನ ಕಾಂಗ್ರೆಸ್ಸಲ್ಲಿದೆ, 3 ಜನ BJPಯಲ್ಲಿದೆ. ರಾಜಕೀಯವಾಗಿ ನಮಗೆ ಹಿನ್ನಡೆ ಇಲ್ಲ. ಆದರೆ ರಾಜಕೀಯವಾಗಿ ಅವಕಾಶವನ್ನು ಪಡೆಕೊಂಡ ಸಮುದಾಯದ ನಾಯಕರುಗಳು, MLAಗಳು, ಮಂತ್ರಿಗಳು ಅವರು ಈ ಸಮುದಾಯವನ್ನು ತೆರಿಗೆ ನೋಡಲಿಲ್ಲ. ಅವರು ಈ ಸಮುದಾಯಕ್ಕೆ ಅವರ ಕೊಡುಗೆ ಇಲ್ಲ. ವಿಧಾನಸಭೆಯಲ್ಲಿ ಎದ್ದಿ ತಟ್ಟಿ ನಾರಾಯಣ ಗುರುಗಳ ಪುತ್ಥಳಿಯನ್ನು ಮಾಡಬೇಕು ಅಂತ ಶಕ್ತಿ ಈ ಶಾಸಕರುಗಳಲ್ಲಿ ಇಲ್ಲ, ಈ ಮಂತ್ರಿಗಳಲ್ಲಿ ಇಲ್ಲ. ನನ್ನ ಸಮುದಾಯದ ಕುಲಕಸಬನ್ನೇ ಬಂದ್ ಮಾಡಿದ, ನಿಷೇಧ ಮಾಡಿದರೆ ಅದು ವಾಪಸ್ ಕೊಡಿ ಅಂತಕ್ಕಂಥದ್ದು ಈ ನಾಯಕರುಗಳು ಮಾತನಾಡುವುದಿಲ್ಲ. ಅದಕ್ಕೋಸ್ಕರ ನಾನು ಹೇಳತಕ್ಕಂಥದ್ದು, ಸಮುದಾಯದ ಕೋಟ ಬೇಕು, ಸಮುದಾಯದ ಓಟು ಬೇಕು. ಇದನ್ನು ಬಿಟ್ಟು ಸಮುದಾಯ ಬೇಕಾಗಿಲ್ಲ ಇವರಿಗೆ. ಈ ಐತಿಹಾಸಿಕ ಪಾದಯಾತ್ರೆಯಲ್ಲಿ ನಮ್ಮ ಜೊತೆ ಬೆಂಬಲಾಗಿ ನಿಂತಿರತಕ್ಕಂಥದ್ದು ಉಡುಪಿ ಸಂಸದ ಸನ್ಮಾನ್ಯ ಶ್ರೀ ಕೋಟಾ ಶ್ರೀನಿವಾಸ ಪೂಜಾರಿ, ಕಾರ್ಕಳ ಸುನಿಲ್ ಕುಮಾರ್, ಮಾಲಿಕೆಯ ಗುತ್ತೇದಾರ್, HR ಶ್ರೀನಾಥ್ ದಣಿಗಳು, ನಿತಿನ್ ಗುತ್ತೇದಾರ್, ಇಂಥ ಒಂದಷ್ಟು ನಾಯಕರುಗಳು ನಿಂತಿದ್ದಾರೆ. ಆದರೆ ಅಧಿಕಾರದಲ್ಲಿರ್ತಕ್ಕಂಥ ಚುನಾಯಿತ ಪ್ರತಿನಿಧಿಗಳು ಸಮುದಾಯದವರು ಯಾರೂ ನಿಂತಿಲ್ಲ. ಅದಕ್ಕೆ ಅವ್ರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಈ ಸಮುದಾಯ ಇಷ್ಟು ವರ್ಷ ನೀವು ನಿಮ್ಮ ಕೈಯಲ್ಲಿ ಹಿಡ್ಕೊಂಡು ನೀವು ಕಬ್ಬು ಮುಚ್ಚಿಲಿ ಹಿಡ್ಕೊಂಡಿದ್ದೀರಿ, ಸಾಧ್ಯವನ್ನೇ ಇಲ್ಲ. ಸಮುದಾಯದ ಸ್ವಾಭಿಮಾನ, ಸ್ವಾತಂತ್ರ್ಯ, ಇದಕ್ಕೋಸ್ಕರ ಕೂಡ ಈ ಹೋರಾಟವನ್ನೇ ಮಾಡತಕ್ಕಂಥದ್ದು. ಸಮುದಾಯದ ಜನಾಂಗಗಳನ್ನು ಎಲೆಕ್ಷನ್ ಬಂದಾಗ ಕುರಿಗಳಾಗಿ ನಿಲ್ಲಿಸಿ ನಿಮ್ಮ ರಾಜಕೀಯ ನಾಯಕರುಗಳನ್ನೇ ತೋರಿಸಿ ಅದು ಮುಖಾಂತರ ನೀವು ನಿಮ್ಮ ಹಕ್ಕುಗಳನ್ನೇ, ನಿಮ್ಮ ಬೇಕಾದ ವ್ಯವಸ್ಥೆಗಳನ್ನ ಮಾಡಿಕೊಳ್ಳುತ್ತಾ ಇದೆ. ಸಮುದಾಯಕ್ಕೆ ಏನು ಕೊಟ್ಟಿದ್ದೀರಿ? ಏನೂ ಕೊಡಲಿಲ್ಲ. ಆದರೆ ಇದೇ ನೀವು ಮುಂದುವರಿಸಿದರೆ ನಾಳೆ ನಿಮ್ಮ ಕ್ಷೇತ್ರದಲ್ಲಿ ಬಂದು ಕ್ಷೇತ್ರದಲ್ಲಿ ಪಾದಯಾತ್ರೆ ಮಾಡುತ್ತೇನೆ, ಅಲ್ಲಿರುವ ಸಮುದಾಯದ ಕುಲ ಬಾಂಧವರನ್ನೇ ಜಾಗೃತಿ ಮಾಡುವ ಕೆಲಸಕ್ಕೆ ನಾನು ಮುಂದಾಗ್ತೇನೆ ಅಂತಕ್ಕಂಥ ಮಾತು ನಾನು ಹೇಳುತ್ತೇನೆ. ಸರ್ಕಾರದ ಭಾಗವಾಗಿರ್ತಕ್ಕಂಥವರಾಗಲಿ, ವಿರೋಧ ಪಕ್ಷದ ನಾಯಕರುಗಳಾಗಲಿ, ಈಡಿಗ, ಬಿಲ್ಲವ, ನಾಮಧಾರಿ, ದೀವರು ಸಮುದಾಯವನ್ನು ಸರಿಯಾದ ರೀತಿಯಲ್ಲಿ ಸಾಂವಿಧಾನಿಕವಾದ ಹಕ್ಕುಗಳನ್ನು ಕೊಟ್ಟು ಅವ್ರನ್ನ ಸರಿಯಾದ ರೀತಿ ನಡೆಸ್ಕೊಳ್ಳಿಲ್ಲ. ಅದು ಮುಂದಿನ ದಿನಗಳಲ್ಲಿ ಹೋರಾಟದ ರೂಪ, ಹೋರಾಟದ ಭಾವ ಬದಲಾವಣೆ ಆಗುತ್ತೆ. ನಾಳೆ ಒಂದು ವೇಳೆ ಫ್ರೀಡಮ್ ಪಾರ್ಕಲ್ಲಿ ಸರ್ಕಾರಿನ ಪ್ರತಿನಿಧಿಗಳು, ಸಂಬಂಧಪಟ್ಟ ಸಚಿವರುಗಳು ಬಂದಿಲ್ಲ ಆದರೆ ನಾವಂದರೂ ಕೂಡ ಅಲ್ಲಿಂದ ಎದ್ದು ಹೋಗುವುದಿಲ್ಲ. ನೀವು ಬೇಕಾದ ಲಾಠಿ ಚಾರ್ಜ್ ಮಾಡಬಹುದು, ಅರೆಸ್ಟ್ ಮಾಡಿ ಜೈಲು ಹಾಕಬಹುದು. ಆದರೆ ಯಾವ ಕಾರಣಕ್ಕೂ ಕೂಡ ಒಂದೆರಡು ಬೇಡಿಕೆಗಳನ್ನೇ ಈಡೇರಿಸದೆ ಎದ್ದು ಈಡಿಗರಿಗೆ ಹೋಗುವುದಿಲ್ಲ. ಈಡಿಗರ ತಾಳ್ಮೆಯನ್ನು ಕಳ್ಕೊಂಡಿದ್ದೇವೆ. ಈಡಿಗ ಸಮುದಾಯದಲ್ಲಿರುವ ಕಾಂಗ್ರೆಸ್ ಪಕ್ಷದಲ್ಲಿರುವ ಶಾಸಕರುಗಳ, ಮಂತ್ರಿಗಳ ಮಾತನ್ನು ಕೇಳಿ ಮುಖ್ಯಮಂತ್ರಿಗಳು ಕೂತಿದ್ರೆ ನಿಮಗೂ ಕೂಡ ಮುಂದಿನ ದಿನಗಳಲ್ಲಿ ಈ ಸಮುದಾಯ ರೋಡಲ್ಲಿ ನಿಮ್ಮನ್ನೇ ತಡೆಯುವ ಕೆಲಸವನ್ನು, ಸಮುದಾಯಕ್ಕೆ ಕರೆಯನ್ನು ಕೊಡಬೇಕಾಗುತ್ತೆ. ಅದು ಅನುಮಾನವನ್ನೇ ಇಲ್ಲ. ಯಾಕೆ ಅಂತಂದರೆ ಈಡಿಗರು ಸಾವು ಮತ್ತು ಬದುಕಿನ ಮಧ್ಯದಲ್ಲಿರ್ತಕ್ಕಂಥ ಹೋರಾಟ, ಸಾಂವಿಧಾನಿಕಗಳನ್ನೇ ಪಡೆಯೋಕ್ಕೋಸ್ಕರ ಹೋರಾಟ, ನಮ್ಮ ಮಕ್ಕಳ ಮೊಮ್ಮಕ್ಕಳ ಭವಿಷ್ಯವನ್ನೇ ರೂಪಿಸಬೇಕಾದ ಹೋರಾಟ, ನಮ್ಮ ಕುಲಕಸಬನ್ನೇ ಅಸ್ತಿತ್ವಕ್ಕೆ ತರಬೇಕಾದ ಹೋರಾಟ, ನಮ್ಮ ಧಾರ್ಮಿಕದ ಅಸ್ತಿತ್ವವನ್ನೇ ಉಳಿಸುವ ಹೋರಾಟ. ಈ ಹೋರಾಟದಲ್ಲಿ ಎಲ್ಲ ಇದೆ. ಇದು ವ್ಯಕ್ತಿಗಳ ವಿರುದ್ಧ ಅಲ್ಲ. ಬೇಕಾಗಿರೋದು ನನ್ನದು ಕೂಡ ಜವಾಬ್ದಾರಿ. ಸಮುದಾಯದ ಸರ್ಕಾರದ ಮುಂದೆ ಇಟ್ಟಿದ್ದೀವಿ. ಮುಂದಿನ ದಿನಗಳಲ್ಲಿ ಅದು ಯಾವ ರೀತಿಯಲ್ಲಿ ಪರಿಹಾರ ಮಾಡ್ತೀವಿ ಅಂತ ನೋಡ್ತೀವಿ. ಒಂದು ಸಮೇತ ನಮ್ಮನ್ನೆಲ್ಲ ಭೇಟಿಯಾಗಿ ಮಾತನ್ನು ಕೊಟ್ಟಿದ್ದರು. ಆ ಒಂದು ಮಾತು ಪ್ರಕಾರ ನಾವೆಲ್ಲ ಏನು ಕೆಲಸ ಮಾಡಿದ್ದೀವಿ ಅಂತಕ್ಕಂಥ ಎಲ್ಲರಿಗೂ ಗೊತ್ತಿದೆ. ನಾನು ಬಹಿರಂಗವಾಗಿ ಹೇಳೋಕ್ಕೆ ಇಷ್ಟಪಡೋದಿಲ್ಲ. ಆದರೆ ನಾನು ಒಂದು ನೆನಪಿಸ್ಕೊಳ್ಳೋಕ್ಕೆ ನಾನು ಇಷ್ಟಪಡ್ತೇನೆ. ತಾವು ಬಂಗಾರಪ್ಪನವರ
ಸಂಪುಟ ಸದಸ್ಯರಲ್ಲಿ ತಮ್ಮನ್ನೇ ಮಂತ್ರಿ ಮಾಡಿದರು. ಮಂತ್ರಿ ಮಾಡೋದಕ್ಕೆ ಕಾರಣ ಯಾರು? ಮಾಲಿಕಯ್ಯ ಗುತ್ತಿದಾರ ತಂದೆಯವರು ಶ್ರೀ ವೆಂಗಯ್ಯ ಗುತ್ತಿದಾರ್. ವೆಂಗಯ್ಯ ಗುತ್ತಿದಾರ್ ಬಂಗಾರಪ್ಪನವರ ಭೇಟಿಯಾಗಿ ಹೇಳಿದರು, ಇಲ್ಲ ನನ್ನ ಮಗ ಮಾಲಿಕಯ್ಯನಿಗೆ ಬೇಡ, ಈ ಸಲ ಮಲ್ಲಿಕಾರ್ಜುನ ಖರ್ಗೆಯವರನ್ನ ಮಂತ್ರಿ ಮಾಡಿ ಅಂತಕ್ಕಂಥ ಮಾತನ್ನು ಹೇಳಿದರು. ಅವತ್ತು ಬಂಗಾರಪ್ಪನವರು ಹೇಳಿದರು, ಮಾಲಕರೇ ಇದು ಮಾಡಬೇಡಿ, ನಿಮಗೆ ಉಲ್ಟಾಗುತ್ತೆ ಅಂತ ಹೇಳಿದ ಸಂದರ್ಭದಲ್ಲಿ ಮಾಲಕರು ಕೇಳಲಿಲ್ಲ, ಇಲ್ಲ ಖರ್ಗೆಯವರನ್ನ ಮಾಡಿ ಅಂತ ಹೇಳಿದ್ರು. ಅವರು ರಿಟರ್ನ್ ಇಲ್ಲಿಂದ ಟ್ರೈನ್ ಹತ್ತಿ ಕಲಬುರಗಿ ಇಳಿದ ಒಳಗಡೆಯನ್ನೇ ಅವರನ್ನು ಖರ್ಗೆಯವರನ್ನ ಮಂತ್ರಿಯಾಗಿ ಮಾಡಿದರು. ಮಾನ್ಯ ಖರ್ಗೆಯವರೇ, ತಮಗೆ ಮಂತ್ರಿ ಸ್ಥಾನವನ್ನು ಕೊಟ್ಟು ತಾವು ಎಷ್ಟೆಷ್ಟು ಸಲ ಎಷ್ಟು ಸಂದರ್ಭದಲ್ಲಿ ತಾವು ಅವರನ್ನೇ ಭೇಟಿಯಾಗಕ್ಕೆ ಹೊರಗಡೆ ವೆಯ್ಟ್ ಮಾಡ್ತಿದ್ರು, ತಾವು ಅವರ ಮನೆಯೊಳಗಡೆ ವೆಂಗಯ್ಯ ಗುತ್ತಿದ್ದಾರೆ ಅಂತ ಅವರ ಸಮುದಾಯ ಇವತ್ತು ಬೀದಿಯಲ್ಲಿದೆ. ತಮ್ಮ ಮಗ ರಾಜ್ಯದಲ್ಲಿ ಒಂದು ಒಳ್ಳೆ ಖಾತೆಯಲ್ಲಿದೆ. ಆಸ್ಟ್ರೇಲಿಯಲ್ಲಿದ್ದರೂ ಸ್ಟೇಟ್ಮೆಂಟ್ ಏನಾದರೂ ಆದರೂ ಸ್ಟೇಟ್ಮೆಂಟ್ ಕೊಡ್ತಾರೆ, ಇಂಗ್ಲೆಂಡಲ್ಲಿ ಏನಾದರೂ ಘಟನೆ ಆದರೆ ಪ್ರಿಯಾಂಕರಿಗೆ ಸ್ಟೇಟ್ಮೆಂಟ್ ಕೊಡ್ತಾರೆ. ಆದರೆ ತಮ್ಮ ಕ್ಷೇತ್ರದಿಂದ ಈ ಪಾದಯಾತ್ರೆಯನ್ನು ಪ್ರಾರಂಭ ಮಾಡಿದರು. ಆ ಕ್ಷೇತ್ರದ ಈಡಿಗರು ತಮ್ಮ ಪರವಾಗಿ ದುಡಿದ್ರು, ತಮ್ಮ ಪರವಾಗಿ ಮತಗಳನ್ನು ಹಾಕಿದರು, ತಮ್ಮ ಪರವಾಗಿ ಕೆಲಸವನ್ನು ಮಾಡಿದರು. ಮಾನ್ಯ ಪ್ರಿಯಾಂಕರಿಗೆ ಅವರೇ, ತಮಗೆ ನೈತಿಕತೆ ಇದ್ದರೆ ಈ ಪಾದಯಾತ್ರೆ ಎಲ್ಲಿಯಾದರೂ ಒಂದು ಕಡೆ ಬಂದು ನಾವು ನಿಮ್ಮ ಜೊತೆ ಇದೆ ಸ್ವಾಮೀಜಿ ಅಂತಕ್ಕಂಥ ಮಾತು ತಾವು ಹೇಳಲಿಲ್ಲ. ಅದಕ್ಕೆಲ್ಲ ಉತ್ತರ ಕೊಡ್ತೀವಿ. ಎಲ್ಲಿ ಯಾವ ಸಂದರ್ಭದಲ್ಲಿ ಪ್ರಿಯಾಂಕರಿಗೆ ಉತ್ತರ ಕೊಡ್ತೇವೆ. ಈಡಿಗರು ಒಂದು ವಿಷಯಕ್ಕೆ ನಾವು ಪಣ ತೊಟ್ಟರೆ ಅದು ಇತ್ಯರ್ಥ ಆಗುವವರೆಗೆ ನಾವು ಬಿಡೋದಿಲ್ಲ. ಅದಕ್ಕೆ ರಾಜಕೀಯವಾಗಿ ನಮ್ಮನ್ನು ಉಪಯೋಗಿಸಿ ತಂದೆ ಮಗನೂ ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರ ಮಗನೂ ಕೂಡ ಸಮಾಜಕ್ಕೆ ಭಾಳ ದೊಡ್ಡ ಅನ್ಯಾಯ ಮಾಡಿರೋದು ನೋಡ್ಬೋದು. ಇವತ್ತು ಮಾಲಿಕಯ್ಯ ಗುತ್ತಿದಾರನ ಮೂಲೆ ಗ್ರೂಪ್ ಮಾಡಿದರು. ಇವತ್ತು ಅವರ ಕರ್ಕೊಂಡು ಕಾಂಗ್ರೆಸ್ ಕರ್ಕೊಂಡ್ಬಂದು ನಿಮಗೆ ಅದು ಮಾಡ್ತೀನಿ ಇದು ಮಾಡ್ತೀನಿ ಅವರನ್ನೇ ಕೂಡ ಸೈಡ್ ಲೈನ್ ಮಾಡಿದರು. ಆದ್ದರಿಂದ ನಾನು ಈ ಸಮುದಾಯದ ಬೇಡಿಕೆಗಳು, ನಮ್ಮಲ್ಲಿ ಸ್ವಾರ್ಥತೆ ಇಲ್ಲ, ಸಮುದಾಯದ ಬೇಡಿಕೆಗಳು ಈಡೇರಿಸಬೇಕು ಅನ್ನೋ ರಾಜ್ಯ ಸರ್ಕಾರದಲ್ಲಿ ಮನವಿ ಮಾಡುತ್ತೇನೆ. ಜೊತೆ ಕೇಂದ್ರ ಸರ್ಕಾರಕ್ಕೊಂದು ಮಾತನ್ನೇ ಹೇಳಕ್ಕೆ ಇಷ್ಟಪಡ್ತೀನಿ. ರಾಜ್ಯದಿಂದ ಈಗಾಗಲೇ ರಾಜ್ಯದಿಂದ ಶೋಭಾ ಕರಂದಲಾಜೆ ಅವರು ಹಾಗೂ ನಮ್ಮ ಪ್ರಹ್ಲಾದ್ ಜೋಶಿ ಅವರು ಜೊತೆ ಎಲ್ಲಿ ಹಿಂದುಳಿದ ವರ್ಗದಿಂದ ಯಾರೂ ಒಬ್ಬರನ್ನೇ ಕೂಡ ತಾವು ಕೇಂದ್ರ ಸಚಿವರಾಗಿ ಮಾಡಲಿಲ್ಲ. ಸನ್ಮಾನ್ಯ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಯೋಗ್ಯವಾದ ವ್ಯಕ್ತಿ, ಅವರಿಗೆ ಹಕ್ಕಿದೆ. ಕೂಡಲೇ ಮಾನ್ಯ ಪ್ರಧಾನಮಂತ್ರಿಗಳಲ್ಲಿಯೂ ಕೂಡ ಈ ಸಮುದಾಯದ ಪರವಾಗಿ ನಾನು ಮನವಿ ಮಾಡುತ್ತೇನೆ. ಕೋಟಾ ಶ್ರೀನಿವಾಸ ಪೂಜಾರಿ ಅವರನ್ನೇ ಕೂಡ ಕೇಂದ್ರ ಸಂಪುಟ ಸಚಿವರಲ್ಲಿ ಸೇರಿಸಬೇಕು ಅಂತಕ್ಕಂಥದ್ದು ಕೂಡ ನಾನಿಲ್ಲಿ ಕೇಂದ್ರ ಸರ್ಕಾರಕ್ಕೆ ನಾನು ಮನವಿಯನ್ನು ಮಾಡ್ತೀನಿ. ಜನಾಂಗ ಕೂಡ ಇದ್ದೇ ಇರ್ತದೆ. ಅದರಲ್ಲಿ ಇವತ್ತು ನನಗೆ ಬಂದಿರತಕ್ಕಂಥ ಖಚಿತ ಮಾಹಿತಿ ಗಾಡಿ ಎಲ್ಲ ಬಿಟ್ಟ ಪ್ರಕಾರ ಕೂಡ ಅಂದಾಜು ಒಂದು 8,000 ಆಗಿದೆ. ಮತ್ತು ಬೆಂಗಳೂರು ಸಿಟಿ ಸುತ್ತಮುತ್ತ ಕಡೆಯಿಂದ ಅವರು ಡೈರೆಕ್ಟ್ ಬರ್ತಾರೆ. ಹೇಗಾದರೂ ಕೂಡ 10,000 ಜನಸಂಖ್ಯೆಯಲ್ಲಿ ಯಾವುದೂ ಕಾರಣಕ್ಕೂ ಕಮ್ಮಿ ಆಗುವುದಿಲ್ಲ ಅಂತಕ್ಕಂಥದ್ದು ನನ್ನ ನಿರೀಕ್ಷಣೆ. ಬೇಡಿಕೆ ಏನಿದೆ ಸರ್? 6 ಬೇಡಿಕೆ ತಮಗೆ ಹೇಳಿದೆ. 6 ಬೇಡಿಕೆ ಏನಿದೆಯಲ್ಲ, ಅದೇ ಸೇಮ್